ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡರ್ನ್ ಜ್ಯೋತಿಷಿ. ನಾನು ಡಾಕ್ಟರ್ ಕಮಲಾಕ್ಷಿ. ಇವತ್ತಿನ ವಿಚಾರ ಈ ವರ್ಷದ 2024 ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಬರ್ತಕ್ಕಂಥ 12/12 ಪೋರ್ಟಲ್ ಅನ್ನುವಂಥ ಒಂದು ವಿಶೇಷವಾದ ದಿನ. ನೀವು ಮಾಡ್ತಕ್ಕಂಥ ಮ್ಯಾನಿಫೆಸ್ಟ್ ಡಿಸೆಂಬರ್ ಅಂತಂದರೆ ಈ ಒಂದು ಪರಿಪೂರ್ಣವಾದ ವರ್ಷ 2024ರಲ್ಲಿ ನೀವು ಏನೆಲ್ಲ ಸಾಧನೆಗಳನ್ನು ಮಾಡೋದಕ್ಕಾಗಿಲ್ಲ, ನಿಮ್ಮ ವಿಚಾರಗಳು ಯಾವುದೆಲ್ಲವೂ ನಡೆದಿಲ್ಲ, ಅವೆಲ್ಲವನ್ನು ಕೂಡ ಮುಂಬರುವ ವರ್ಷದಲ್ಲಿ ನೀವು ಕೈಗೂಡಿಸ್ಕೊಳ್ಳುವಂಥದ್ದು. ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂಥ ಒಂದು ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಯಾವ ರೀತಿಯಲ್ಲಿ ಮಾಡಬೇಕು? ಬಹಳನೇ ಸುಲಭ. ಸೊ ಈಗ ನಾನು ಹೇಳುವಂಥ ಒಂದು ಪದ್ಧತಿಯಲ್ಲಿ ಮಾಡಿ, ಸೊ ಮುಂಬರುವ ಅಂದರೆ 2025 ನಿಮಗೆ ಬಹಳನೇ ವಿಶೇಷವಾಗಿ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನೋಡಿ, ಈ ಒಂದು ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಪರಿಪೂರ್ಣವಾದ ಒಂದು ಗುರುವಿನ ತತ್ವ, ದೈವ ಬಲ, ಒಂದು ಡಿವೈನಿಟಿ ಇರ್ತಕ್ಕಂಥದ್ದು, ಬಹಳಷ್ಟು ಒಂದು ಎನರ್ಜಿ ಸೋರ್ಸ್ ಜಾಸ್ತಿ ಇರ್ತಕ್ಕಂಥದ್ದು, ಹಾಗೆ ಒಂದು ಧನಾತ್ಮಕವಾದ ಅಂತಂದರೆ ಈ ಋಣಬಾಧೆಗಳಿಂದ ಮುಕ್ತವಾಗುವಂಥದ್ದು, ಯಾವುದೋ ನೋವುಗಳಿಂದ ಹೊರಗಡೆ ಬರ್ತಕ್ಕಂಥ ಒಂದು ವಿಚಾರಗಳು, ಹಾಗೆ ಜೀವನದಲ್ಲಿ ಹೊಸತನವನ್ನು, ಈಗಾಗಲೇ ನಾವು ಒಂದು ಇಂಗ್ಲೀಷ್ನ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಒಂದು ಹೊಸ ವರ್ಷವನ್ನಾಗಿ, ದಿನಾಂಕಗಳ ಪ್ರಕಾರ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಮುಂಬರುವ ಒಂದು ಹೊಸ ವರ್ಷಕ್ಕೆ ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಇಲ್ಲಿ ಕಂಡುಕೊಳ್ಳುವಂಥದ್ದು. ಯಾವೆಲ್ಲ ಕ್ಲೋಸ್ಡ್ ಡೋರ್ಸ್ ಅಂತ ಇರುತ್ತೆ, ಅಂದರೆ ಮುಚ್ಚಿದಂಥ ಬಾಗಿಲುಗಳನ್ನು ಓಪನ್ ಮಾಡಿಕೊಳ್ಳುವಂಥ ಒಂದು ವಿಧಾನವೇ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ದೃಢ ಸಂಕಲ್ಪ ಅಂತ ಹೇಳುವಂಥದ್ದು. ಯಾವುದೇ ಒಂದು ವಿಚಾರಕ್ಕೂ ಕೂಡ ಒಂದು ಸಂಕಲ್ಪ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗುತ್ತೆ. ಇಂಟೆನ್ಷನ್ಸ್ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸೊ ಈ ವಿಚಾರಗಳನ್ನು ನಾವು ಮಾಡೋದಲ್ಲಿ ಮುಂಬರುವ ಒಂದು ವರ್ಷದಲ್ಲಿ ಸಾಕಷ್ಟು ಅದ್ಭುತವಾದ ಫಲಗಳನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಸೊ ಇದನ್ನು ಮಾಡೋದ್ರಿಂದ ಹೇಗೆ ಫಲಗಳು ಬರುತ್ತೆ ಅನ್ನುವಂಥದ್ದು. ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ವಿಜುವಲೈಸೇಷನ್ ಅಂತ ಹೇಳ್ತೀವಿ, ಹಾಗೆ ಇಂಟೆನ್ಷನ್ ಅಂತ ಹೇಳ್ತೀವಿ. ಇಂಟೆನ್ಷನ್ ಅಂತನ್ನುವಂಥದ್ದು ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತೆ, ಸುಪ್ತ ಮನಸ್ಸು ಅನ್ನುವಂಥದ್ದು ಬಹಳನೇ ಒಂದು ಎನರ್ಜೆಟಿಕ್ ಒಂದು ವೈಬ್ರೇಷನ್ಸನ್ನು ರಿಸೀವ್ ಮಾಡುತ್ತೆ, ಹಾಗೆ ಕೊಡುತ್ತೆ ಕೂಡ. ನಾವು ಏನು ಅಂದ್ಕೊಳ್ತೀವೋ ಅದು ನಡೆಯುತ್ತೆ. ಇದು ಎಷ್ಟೋ ಜನಕ್ಕೆ ಕೆಟ್ಟದ್ದು ಅಂದ್ಕೊಳ್ತಾ ಇದ್ದರೆ, ಕೆಟ್ಟದ್ದನ್ನು ಮಾತಾಡ್ತಾ ಇದ್ದರೆ ಅದೇ ಮುಂಬರುವ ದಿನಗಳಲ್ಲಿ ಮರುಕಳಿಸುವಂಥದ್ದು. ಹಾಗೆ ನಾವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಒಂದು ಆಲೋಚನೆಗಳಲ್ಲಿ ಇದ್ದರೆ ಅದು ಪಾಸಿಟಿವ್ ಆಗಿ, ಅಂದರೆ ಸಕಾರಾತ್ಮಕವಾಗಿ ನಮಗೆ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ವ ದೊಡ್ಡವರು, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ, ಅಸ್ತು ದೇವತೆಗಳು ಅಸ್ತು ಒಂದು ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಇಂಟೆನ್ಷನ್, ಪ್ಯೂರ್ಲಿ ಇಂಟೆನ್ಷನ್, ನಮ್ಮ ಒಂದು ಸಂಕಲ್ಪ ಅಂತ ಹೇಳ್ತೀವಿ. ಸೊ ಈ ಒಂದು ವಿಚಾರಗಳು ಇದನ್ನೇ ಮ್ಯಾನಿಫೆಸ್ಟೇಷನ್ನ ಮೂಲಕ ಡಿಸೆಂಬರ್ನ 12ನೇ ತಾರೀಕು ನೆರವೇರಿಸ್ಕೊಳ್ಳುವಂಥದ್ದು. ಒಂದು ಬಿಳಿಯ ಒಂದು ಪೇಪರನ್ನು ತಗೊಳ್ಳಿ. ಅದಕ್ಕಿಂತ ಮೊದಲು ನಿಮ್ಮ ಒಂದು ಜೀವನದಲ್ಲಿ ಅಂದರೆ 2024ರಲ್ಲಿ ಯಾವ ವಿಚಾರಗಳು ಕಂಪ್ಲೀಟ್ ಆಗಲಿಲ್ಲ ಅಥವಾ ಅದನ್ನು ಪೂರೈಸ್ಕೊಳ್ಳೋದಕ್ಕಾಗಲಿಲ್ಲ, ತುಂಬ ಅಡೆತಡೆಗಳಿತ್ತು, ತೊಂದರೆಗಳಿತ್ತು, ಅದನ್ನು ಫಸ್ಟ್ ಯೋಚನೆ ಮಾಡ್ಕೊಳ್ಳಿ. ಒಂದು 5 ವಿಚಾರಗಳನ್ನು ತಗೊಳ್ಳಿ. ತುಂಬ ಜಾಸ್ತಿ ಆದಷ್ಟು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಹೋಗೋದಿಲ್ಲ. ಮಿನಿಮಮ್ 3 ತೊಗೊಳ್ಬೇಕು. ಬಟ್ ಆದರೂ ಕೂಡ ಮನುಷ್ಯ ಅಂದಮೇಲೆ ಆಸೆಗಳು ಜಾಸ್ತಿ ಇರುತ್ತೆ. ನಾನು 5 ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ಬರೀ 3 ಇಂಟೆನ್ಷನ್ಸನ್ನು ಅಥವಾ 3 ನಿಮ್ಮ ಜೀವನದ ವಿಚಾರಗಳನ್ನು ಕೂಡ ನೀವು ತೊಗೊಳ್ಬೋದು. 3 ಅಥವಾ 5 NF, ಅದಕ್ಕಿಂತ ಜಾಸ್ತಿ ತೊಗೊಳ್ಬೇಡಿ. ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಬರ್ಡನ್ಸ್ ಆಗುತ್ತೆ ಅದು. ಏನು ಮಾಡಬೇಕು, ಒಂದು ಬಿಳಿಯಾದ ಪೇಪರನ್ನು ತೊಗೊಂಡು ಯಾವ ವಿಚಾರಗಳು ನಡೆದಿಲ್ಲ 2024ರಲ್ಲಿ, ಒದ್ದಾಟ, ತೊಳಲಾಟ, ನೋವುಗಳಲ್ಲೇ ಇದೆ ಅನ್ನುವಂಥ ಒಂದು 5 ವಿಚಾರಗಳನ್ನು ಇಲ್ಲಿ ಫಸ್ಟ್ 5 ವಿಚಾರಗಳನ್ನು ಬರ್ಕೊಳ್ಳಿ. ಅದಾದ ಮೇಲೆ ಅವೆಲ್ಲವೂ ಕೂಡ ಬರುವಂಥ ಮುಂಬರುವ 2025ರಲ್ಲಿ ಕಂಪ್ಲೀಟಾಗಿ ಪೂರ್ಣಗೊಳ್ಳುತ್ತೆ. ಸೊ ನಿಮ್ಮ ವಿಚಾರಗಳೆಲ್ಲವೂ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುವಂಥದ್ದು. ಸೊ ಆ ರೀತಿಯಾಗಿ ಆಲ್ರೆಡಿ ಕೊಟ್ಟಿದೆ ಅಥವಾ ಕೊಡುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಅದೇ 5 ಪಾಯಿಂಟ್ಸು, ಫಸ್ಟ್ ನೆಗೆಟಿವ್, ಅದಾದಮೇಲೆ ಪಾಸಿಟಿವ್ ಆಗಿ ಬರ್ಕೊಳ್ಳುವಂಥದ್ದು 5 ಪಾಯಿಂಟ್ಗಳನ್ನು. ಸಮಯ ತಗೊಳ್ಳಿ, ಯೋಚನೆ ಮಾಡಿ, ಇನ್ನೂ ಸಮಯ ಇದೆ, ಬರೀರಿ. ಯಾವ ಸಮಯದಲ್ಲಿ ಬರೀಬೇಕು? ಡಿಸೆಂಬರ್ 12 ಬೆಳಗ್ಗಿನ ಜಾವ 4 ಗಂಟೆಯಿಂದ 5:30 ಸಮಯದಲ್ಲಿ ಬರೆಯುವಂಥದ್ದು ಅದ್ಭುತ ಫಲಗಳನ್ನು ಕೊಡುತ್ತೆ. ಬಿಕಾಸ್ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ, ಯಾರು ಎದ್ದಿರೋದಿಲ್ಲ, ಸೈಲೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬ್ಲೂ ಕಲರ್ ಪೆನ್ನನ್ನು ಯೂಸ್ ಮಾಡಿ, ಬಿಳಿಯ ಒಂದು ಪೇಪರನ್ನು ಯೂಸ್ ಮಾಡಿ ಬರೀರಿ. ದೊಡ್ಡದಾಗೆ ಬರೀರಿ, ದೊಡ್ಡ ಪೇಪರ್ ತೊಗೊಳ್ಳಿ. ಸೊ ಬ್ರೀಫಾಗಿ ಬರಿಬೇಕು ಅನ್ಸುತ್ತಾ ಬರೀರಿ. ಸೊ ಬರೆದಾದ್ಮೇಲೆ ಅದನ್ನು ಒಂದು 3ರಿಂದ 5 ಬಾರಿ ಅಥವಾ 11 ಬಾರಿ ಅದನ್ನು ಓದಿ. ಸೊ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಆ ಇಂಟೆನ್ಷನ್ಸನ್ನು ಹಾಕಿ, ಇಲ್ಲಿ ನಡೆದಿಲ್ಲ, ಇದೆಲ್ಲವೂ ನಡೆಯುತ್ತೆ. ಸೊ ಈ ಒಂದು ಇಂಟೆನ್ಷನ್ಸನ್ನು ಹಾಕಿದ ಮೇಲೆ ಒಂದು ಪಲಾವ್ ಎಲೆಯನ್ನು ತಗೊಳ್ಳಿ. ಪಲಾವ್ ಎಲೆ ಅಂತಂದರೆ ಪಲಾವ್ಗೆ ಹಾಕಬೇಕು, ಏನು ಹೇಳ್ತಾ ಇದ್ದೀರಾ ಅಂತ ನೋಡಬೇಡಿ. ಅದ್ಭುತವಾದ ಒಂದು ಎನರ್ಜೆಟಿಕ್ ರಿಸಲ್ಟ್ಗಳನ್ನು ಕೊಡುವಂಥ ಒಂದು ಶಕ್ತಿ ಇರತಕ್ಕಂಥ ಒಂದು ಪಲಾವ್ ಎಲೆ. ಆ ಪಲಾವ್ ಎಲೆಯ ಮೇಲೆ ಈ ರೀತಿಯಾದ ಒಂದು ಸಕ್ಸಸ್ ಸಿಂಬಲನ್ನು ಹಾಕಿ ಸಂಖ್ಯೆಗಳನ್ನು ಬರಿಬೇಕಾಗತ್ತೆ. 2 3 4 4 5 1, 2 3 4 4 5 1 ಅನ್ನುವಂಥ ಸಂಖ್ಯೆಯನ್ನು ಬರೆದು, ನೀವೀಗಾಗಲೇ ಆಲ್ರೆಡಿ ಏನು ಬರೆದು ಓದಿದ್ದೀರಾ ಆ ಒಂದು ಪೇಪರ್ನಲ್ಲಿ ಇಟ್ಟು
ಫೋಲ್ಡ್ ಮಾಡಿ ಅಗೈನ್ ಎಲ್ಲವೂ ನಡೆದಿರೋ ರೀತಿಯಲ್ಲಿ ಈ ಥರ ಎಡಗೈನ ಮಧ್ಯಭಾಗಕ್ಕೆ ಪೇಪರ್ನ ಇಟ್ಟು ಇಂಟೆನ್ಷನ್ಸನ್ನು ಹಾಕಿ. ಸೊ 2024ರಲ್ಲಿ ಎಕ್ಸಾಂಪಲ್ ಕೊಡೋದಾದರೆ 2024ರಲ್ಲಿ ಕೆಲಸ ಸಿಗದೆ ಬಹಳನೇ ಒದ್ದಾಟ ಮಾಡಿದ್ದೀನಿ, ತುಂಬ ನೊಂದು ಹೋಗಿದ್ದೀನಿ, ಹಣಕಾಸಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಎಸ್, ಇದು ನಿಮ್ಮ ನೆಗೆಟಿವ್ ವಿಚಾರಗಳು. ಪಾಸಿಟಿವ್ ಆಗಿ ಹೇಗಿರುತ್ತೆ 2025ರಲ್ಲಿ ಹೊಸ ವರ್ಷದಲ್ಲಿ? ಎಸ್, ನಾನು ಅಂದ್ಕೊಂಡಂಥ ಕೆಲಸನೇ ಸಿಕ್ಕಿದೆ, ಕೈ ತುಂಬ ದುಡಿತಾ ಇದ್ದೀನಿ, ನನ್ನ ಜೀವನ ಚೆನ್ನಾಗಿದೆ. ಸೊ ಇದು ನಿಮ್ಮ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ 5 ವಿಚಾರಗಳನ್ನು ತಗೊಂಡು ಇದನ್ನು ಮಾಡಿ. ಯಾವಾಗ ಮಾಡಬೇಕು? ಬೆಳಗ್ಗೆ 4 ಗಂಟೆಯಿಂದ 5:30 ಸಮಯದಲ್ಲಿ ಬರೀತೀರಾ, ಓದ್ತೀರಾ, ಅದಾದಮೇಲೆ ಈ ರೀತಿಯಲ್ಲಿ ಮಾಡ್ತೀರಾ. ಸೊ ಇದೇ ಪೇಪರ್, ಇದೇ ಫಲಾವಿಲೆಯನ್ನು ಮತ್ತೆ 12 ಗಂಟೆ 12 ನಿಮಿಷಕ್ಕೆ ಮತ್ತೆ ಮಾಡಬೇಕು. ಮಧ್ಯಾಹ್ನ, ಅದೇ ದಿನ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ಇದೇ ಒಂದು ವಿಚಾರಗಳನ್ನು ಮಾಡಿ. ಅದಾದ ಮೇಲೆ ರಾತ್ರಿ ಮತ್ತೆ ಮಧ್ಯರಾತ್ರಿ 12 ಗಂಟೆ 12 ನಿಮಿಷಕ್ಕೆ 12ನೇ ತಾರೀಕಿಗೆ ಮಧ್ಯರಾತ್ರಿಯಲ್ಲಿ ಇದನ್ನು ಮಾಡಿಬಿಟ್ಟು ಇದನ್ನು ಒಂದು ನಿಮ್ಮ ಪಿಲ್ಲೋ ಕೆಳಗಡೆ, ನೀವು ಮಲಗ್ತಿರಲ್ಲ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಬೋದು, ಅಥವಾ ನಿಮ್ಮ ವಾಲೆಟ್ನಲ್ಲಿ ಇಟ್ಕೊಳ್ಬೋದು, ಅಥವಾ ನಿಮ್ಮ ವರ್ಕ್ ಮಾಡುವಂಥ ಪ್ಲೇಸ್ನಲ್ಲಿ ಇಟ್ಕೊಳ್ಬೋದು. ಇದನ್ನು ಮನೆಯಲ್ಲಿದ್ದೇ ಮಾಡಬೇಕು ಅಂತಿಲ್ಲ, ಬೆಳಿಗ್ಗೆ ಬರೆಯೋದು ಮಾತ್ರ ನೀವು ಮನೆಯಲ್ಲಿ ಅಥವಾ ಎಲ್ಲಿರ್ತೀರೋ ಅಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಆಫೀಸ್ನಲ್ಲಿ ಕೂಡ ನೀವು ಈ ಒಂದು ಸಂಕಲ್ಪಗಳನ್ನು 12 ಗಂಟೆ 12 ನಿಮಿಷಕ್ಕೆ ಮಧ್ಯಾಹ್ನ ಅಥವಾ ರಾತ್ರಿ ಮಾಡ್ಕೊಳ್ಬೋದು. ಆಫೀಸಲ್ಲೇ ಕೂತ್ಕೊಂಡು ಬೆಳಗಿನ ಜಾವ ಆಫೀಸಲ್ಲೇ ಇದ್ದೀವಿ ಅಂತಂದರೆ ನೀವು ಮಾಡ್ಕೊಳ್ಬೋದು. ಸೊ ಬೆಳಗ್ಗಿನ ಬ್ರಾಹ್ಮಿ ಸಮಯದಲ್ಲಿ ಮಾಡುವಂಥದ್ದು ಬಹಳನೇ ಉತ್ತಮ. ಒಂದು ನೀವು ಬರೆಯುವಾಗ ಒಂದು ಪೀಸ್ ಆಫ್ ಮೈಂಡ್ ಇರಲಿ, ಶಾಂತವಾದ ಒಂದು ವಾತಾವರಣದಲ್ಲಿ ಬರೀರಿ. ಸೊ ನೀವು ಸಾಧ್ಯವಾದರೆ ಒಂದು ದೀಪವನ್ನು ದೇವ್ರ ಮನೇಲಿ ಹಚ್ಚಿಬಿಟ್ಟು ಕೂಡ ಕುತ್ಕೊಂಡು ಬರೀರಿ. ಇದು ಏನಾಗುತ್ತೆ ಅಂತಂದರೆ ಈ ಒಂದು ವರ್ಷ 2024ರಲ್ಲಿ ನಿಮಗಿದಂಥ ಅಡೆತಡೆಗಳು, ಸ್ಟ್ರಗಲ್ಸ್ ಏನಿದೆ, ಏನೆಲ್ಲ ಬಾಗಿಲುಗಳು ಎಲ್ಲ ಕಡೆಯಿಂದ ಮುಚ್ಚಿಬಿಟ್ಟಿದೆ ಅಂತ ಏನು ಅಂದ್ಕೊಳ್ತಾ ಇದ್ರೆ ಅವೆಲ್ಲವೂ ಕೂಡ ಓಪನ್ ಆಗೋದಕ್ಕೆ ದಾರಿಯಾಗುತ್ತೆ. ಇದನ್ನು ಬರೆದಿದ್ದ ತಕ್ಷಣ, ಇದನ್ನು ಮಾಡಿದ ತಕ್ಷಣ ವರ್ಕ್ ಆಗಿಬಿಡುತ್ತಾ ಅನ್ನೋದು ಒಂದಷ್ಟು ಜನಗಳ ಪ್ರಶ್ನೆ. ಮೊದಲನೇ ಮಾತು, ನಂಬಿಕೆ ಇದ್ದರೆ ಮಾತ್ರನೇ ಮಾಡಬೇಕಾಗತ್ತೆ ಈ ವಿಚಾರಗಳನ್ನು. ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೈಂಟಿಫಿಕ್ ಆಗಿ ಹೇಳ್ತೀನಿ ನಾನು. ಎಸ್, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ. ಸಾಕಷ್ಟು ಜನ ವಿಡಿಯೋನ ನೋಡ್ತೀರಿ, ಲೈಕ್ ಮಾಡ್ತೀರಿ, ತುಂಬ ದೊಡ್ಡ ಮನಸ್ಸು ಬೇಕು. ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದು ಸಾಮಾನ್ಯವಾದ ವಿಚಾರನೇ ಅಲ್ಲ. ಯಾಕಂದರೆ ನಮ್ಮ ಮನಸ್ಥಿತಿಗಳು ಪರಿಶುದ್ಧವಾಗಿದ್ದಾಗ ಮಾತ್ರ ಯಾವುದಾದ್ರೂ ಒಂದು ವಿಚಾರವನ್ನು ಇಷ್ಟ ಆದರೆ ಅದಕ್ಕೊಂದು ಮೆಚ್ಚುಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ದೊಡ್ಡ ಮನಸ್ಸು, ಯಾರ್ಯಾರು ಲೈಕ್ ಮಾಡ್ತೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಮನಸ್ಸಿದೆ. ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಒಂದು ವಿಡಿಯೋವನ್ನು ನೋಡುವಂಥವ್ರು ದಯವಿಟ್ಟು ಈ ಒಂದು ವಿಚಾರಗಳನ್ನು ತಪ್ಪದೆ ಪಾಲಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥ ವಿಚಾರಗಳು ನಿಮಗೆ ನೋಟಿಫಿಕೇಷನ್ನಲ್ಲಿ ಮೊದಲು ಬರೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಎಸ್, ಸಬ್ಸ್ಕ್ರೈಬ್ ಮಾಡ್ದಿರಾ, ಲೈಕ್ ಮಾಡ್ದಿರಾ, ಒಂದು ಕಮೆಂಟ್ನಲ್ಲಿ 12 ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಮೆನ್ಷನ್ ಮಾಡ್ದಿರಾ ದಯವಿಟ್ಟು ಮುಂದಕ್ಕೆ ಹೋಗ್ಬಿಡಿ. ಫಲಗಳು ಸಿಗೋದಿಲ್ಲ. ಬಿಕಾಸ್ ನಾನು ಒಂದು ಗುರುವಿನ ಮೂಲಕ ಈ ವಿಚಾರಗಳನ್ನು ತಗೊಂಡಿರ್ತೀನಿ. ನೀವು ನನ್ನಿಂದ ತೊಗೊಳ್ಬೇಕಾದ್ರೆ ನೀವು ಕೂಡ ಒಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಅದು ಯಾವುದೂ ಮಾಡ್ದಿರಾ, ವಿಡಿಯೋ ನೋಡಿದೆ, ನಾನು ಮಾಡಿದೆ, ನನಗೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ನಾನು ಖಂಡಿತವಾಗಿಯೂ ಹೊಣೆಯಲ್ಲ. ಮನಸ್ಥಿತಿ ಅನ್ನುವಂಥದ್ದು ಮನುಷ್ಯನಿಗೆ ಬಹಳನೇ ಮುಖ್ಯವಾಗುತ್ತೆ. ಯದ್ಭಾವಂ ತದ್ಭವತಿ. ಒಂದು ವಿಚಾರಕ್ಕೆ ನಾವು ಅದನ್ನು ತಗೊಂಡು ಅದನ್ನು ನಾವು ಸಾಕಾರ ಮಾಡ್ಕೊಳ್ತೀವಿ ಅಂದಾಗ ಅದಕ್ಕೊಂದು ಸಣ್ಣ ಎನರ್ಜಿ ಬೇಡವಾ, ಒಂದು ಲೈಕ್ ಬೇಡವಾ, ಒಂದು ಅಪ್ರಿಸಿಯೇಷನ್ ಬೇಡವಾ, ಹೇಗೆ ವರ್ಕ್ ಆಗುತ್ತೆ ಇಲ್ಲ ಅಂದರೆ? ಸೊ ಖಂಡಿತವಾಗಿಯೂ ಅದನ್ನು ಮಾಡ್ಕೊಳ್ಳಿ. ಎಸ್, ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಇದು ಬರೆಯುವಂಥ ಒಂದು ಮ್ಯಾನಿಫೆಸ್ಟೇಷನ್ ಅಂತನ್ನುವಾಗ ನಮ್ಮ ಒಂದು ಸುಪ್ತ ಮನಸ್ಸು ಅಂತ ಏನಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಬಹಳನೇ ಒಂದು ಪವರ್ಫುಲ್. ನಾವು ಯಾವ ವಿಚಾರಗಳನ್ನು ಹಾಕಿರ್ತೀವಿ ಅದು ಮುಂಬರುವ ದಿನಗಳಲ್ಲಿ ಮರುಕಳಿಸುವಂಥದ್ದಾಗುತ್ತೆ. ಅಂದರೆ ಅದು ರಿಪೀಟ್ ಆಗುತ್ತೆ. ಈಗ ನನಗೆ ಕಷ್ಟ ಅಂತಿದ್ರೆ ಮುಂದೆ ಬರೋದು ಕಷ್ಟನೇ. ಇಲ್ಲ, ನಾನು ಚೆನ್ನಾಗಿರ್ತೀನಿ, ನಾನು ಇದು ಮಾಡೇ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಇವತ್ತು ಆಗದೇ ಇರ್ಬೋದು, ಬಟ್ 3 ಮಂತ್ಸ್ 6 ಮಂತ್ಸಲ್ಲಿ ಅದಕ್ಕೆ ಒಂದು ದಾರಿ ಓಪನ್ ಆಗುತ್ತೆ. ಸೊ ನಾವು ಅದನ್ನೆಲ್ಲವನ್ನೂ ಕೂಡ ಸಾಧಿಸ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ಸ್ವಲ್ಪ ಒಂದು ಹೆಜ್ಜೆ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿ, ಯಾವ ಒಂದು ಸ್ಥಾನದಿಂದ ಯಾವ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೀರಾ. ಅಲ್ಲಿ ಸಕ್ಸಸ್ ಇದ್ದರೂ ಅದು ನೀವೇ, ಅದಕ್ಕೆ ಅಲ್ಲಿ ಸಕ್ಸಸ್ ಇದ್ದರೂ ಕೂಡ ಅದಕ್ಕೆ ನೀವೇ ಕಾರಣ, ನಿಮ್ಮ ಮನಸ್ಥಿತಿನೇ ಕಾರಣ. ಫೇಲ್ಯೂರ್ಸ್ ಇದ್ದರೂ ನೀವೇ ಕಾರಣ, ನಿಮ್ಮ ಮನಸ್ಥಿತಿನೇ ಕಾರಣ. ಬಿಕಾಸ್ ನಾನು ಲೈಫಲ್ಲಿ ಗೆಲುವನ್ನು ಸಾಧಿಸೋದಕ್ಕಾಗೋದೇ ಇಲ್ಲ, ಅಥವಾ ನಾನು ಚೆನ್ನಾಗಿ ಅಚೀವ್ ಮಾಡೋದಕ್ಕಾಗಲ್ಲ, ದುಡಿಮೆ ಮಾಡೋದಕ್ಕಾಗಲ್ಲ ಅಂದ್ಕೊಂಡವ್ರು ಇವತ್ತು ಹಾಗೆ ಇರ್ತೀರ. ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಅಲ್ಲಿ ಪಣ ತೊಟ್ಟಂಥವ್ರು, ನಿಮ್ಮ ಒಂದು ಸಂಕಲ್ಪಗಳು ತುಂಬ ಸ್ಟ್ರಾಂಗ್ ಆಗಿದ್ದಂಥವ್ರು, ಮೆಂಟಲಿ ಅವಕ್ಕೆ ಆ ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿದವರೇ ಇವತ್ತು ಮುಂದೆ ಬಂದಿರೋದಕ್ಕೆ ಸಾಧ್ಯ. ಸೊ ದಟ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೆ ತಿರುಗಿ ನೋಡಿದಾಗ ಬಹಳಷ್ಟು ಮುಂದೆ ಬಂದಿರ್ತಾನೆ ಆತನ ಜೀವನದಲ್ಲಿ. ಕಾರಣ ಏನು? ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ವಿಚಾರಗಳನ್ನು ಗ್ರಹಿಸುತ್ತೆ. ಅದಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ. ನಾವು ಏನನ್ನು ಕೊಡ್ತೀವಿ ಅದನ್ನೇ ಅದು ಕಾರ್ಯರೂಪಕ್ಕೆ ತರುವಂಥದ್ದು. ಸೊ ಹಾಗಾಗೆ ಹೇಳಿದ್ದು ಹಿರಿಯರು, ಅಸ್ತು ದೇವತೆಗಳು ಅಸ್ತು ಅಂದ್ಬಿಡ್ತಾರಪ್ಪ. ಯಾವಾಗ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಒಳ್ಳೆಯದನ್ನು ಮಾತಾಡಿ. ಸೊ ಅಸ್ತು ದೇವತೆ ಎಲ್ಲಿದೆ ಅಂದರೆ ಇಲ್ಲಿದೆ.
ಸೊ ಕ್ಲಿಯರಾಗಿ ಇಟ್ಕೊಳ್ಳಿ ನಿಮ್ಮ ಇಂಟೆನ್ಷನ್ಸನ್ನು. ನೀವು ಏನನ್ನು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ, ಯಾವ ವಿಚಾರಗಳನ್ನು ಗಟ್ಟಿಯಾಗಿ ಸಂಕಲ್ಪ ಮಾಡ್ತಾ ಇದ್ದೀರಾ, ಅವೆಲ್ಲವೂ ಕೂಡ 2025ರಲ್ಲಿ ಸಕಾರಾತ್ಮಕವಾದ ಅಂದರೆ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತೆ. ಯಾರಿಗೆ ಒಳ್ಳೇದು ಬೇಡ, ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಒಳ್ಳೆಯದಾದರೆ ಜೀವನದಲ್ಲಿ ಖುಷಿ ಪಡೋದಿಲ್ವಾ, ಸಕ್ಸಸ್ ಬಂದರೆ ತಗೊಳ್ಳೋದಿಲ್ವಾ? ಆ ಸಕ್ಸಸ್ಗೆ ಏನು ಮಾಡಬೇಕು? ಒಂದು ಪೀಸ್ ಆಫ್ ಮೈಂಡಿಂದ ಇಂಟೆನ್ಷನ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಈ ವಿಚಾರಗಳನ್ನು ಮಾಡಿ. ಎಸ್, ಇದೆಲ್ಲವೂ ಆಯಿತು ಮೇಡಮ್, 12ನೇ ತಾರೀಕು ಇದಿಷ್ಟು ಮಾಡಿದೆ, ಏನು ಮಾಡಬೇಕು ಅಂತಂದರೆ, ಈ ಒಂದು ಪೇಪರ್ ಹಾಗೆ ಈ ಒಂದು ಪಲಾವ್ ಎಲೆಯನ್ನು 15ನೇ ತಾರೀಕು ಹುಣ್ಣಿಮೆ ಇದೆ. ಸೊ 15ನೇ ತಾರೀಕು ಹುಣ್ಣಿಮೆಯ ದಿನ ಒಂದು ರಿಚುವಲ್ ಮಾಡಬೇಕಾಗತ್ತೆ. ಏನು, ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಸೊ ಈ ಒಂದು ಪೇಪರ್ ಹಾಗೆ ಪಲಾವ್ ಎಲೆಯನ್ನು ನೀವು ಮತ್ತೆ ಸಂಕಲ್ಪ ಮಾಡಿ, ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಈ ಪೇಪರ್ ಹಾಗೆ ಪಲಾವ್ ಎಲೆಯನ್ನು ಸುಟ್ಟು ಆ ಒಂದು ಆ್ಯಶಸ್ಸನ್ನು ಯೂನಿವರ್ಸಿಗೆ ಅಂದರೆ ಗಾಳಿಯಲ್ಲಿ ತೂರ್ಬಿಡಿ ಅದನ್ನು. ಎಸ್, ಇಂಟ್ರೆಸ್ಟ್ ಇರ್ತಕ್ಕಂಥವರು ಸೊ ಈ ಒಂದು ವಿಚಾರವನ್ನು ತಪ್ಪದೇ ಪಾಲಿಸಿ. ನಿಮ್ಮ ಜೀವನದಲ್ಲಿ ಒಂದಷ್ಟು ಅದ್ಭುತಗಳು ನಡೆಯುತ್ತೆ, ನಿಮಗೆ ಅರ್ಥವಾಗುತ್ತೆ. ಸೊ ಸಾಕಷ್ಟು ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು 12ನೇ ತಾರೀಕು ಸಾಕಷ್ಟು ಜನ ನನ್ನ ರೆಗ್ಯುಲರ್ ಫಾಲೋವರ್ಸ್ ಕೇಳ್ಕೊಳ್ತಾ ಇರುವಂಥದ್ದು, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಒಂದು ನಿಮ್ಮ ನೇತೃತ್ವದಲ್ಲಿ ನಾವು ಕೂಡ ಮಾಡ್ತೀವಿ, ಹೇಳ್ಕೊಡಿ ಎನ್ನುವಂಥದ್ದು. ಸಾಧ್ಯವಾದರೆ ನಾನು ಕ್ಲಾಸಸ್ಸನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ. ಸಣ್ಣ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಮೌಂಟ್ ಇರುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅದನ್ನು ಪೇ ಮಾಡಿಕೊಂಡು ನೀವು ಝೂಮಲ್ಲಿ ಅಟೆಂಡ್ ಮಾಡ್ಬೋದು, ಯಾವ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂಡ್ ಆಲ್ಸೋ ಹೊಸ ವರ್ಷದ ಒಂದು ಮೊದಲನೇ ದಿನ ಏನು ಮಾಡಬೇಕು, ಆ ಒಂದು 2025 ನಾವು ಜಾಗೃತಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಮ್ಮ ಜೀವನದಲ್ಲಿ ಸಫಲತೆ ಏಳಿಗೆಗಳ ಕಡೆಗೆ ನಾವು ಯಾವ ರೀತಿಯಲ್ಲಿ ಟ್ರಾವೆಲ್ ಮಾಡ್ಬೋದು, ನಮ್ಮ ಇಂಟೆನ್ಷನ್ಸ್ ಗೋಲ್ಸನ್ನು ಯಾವ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬೋದು, ಎಲ್ಲವನ್ನು ಕೂಡ ಈ ಒಂದು 12ನೇ ತಾರೀಕು ಗುರುವಾರ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನಲ್ಲಿ ಹೇಳುವಂಥದ್ದು. ಸಂಜೆ ಇರುತ್ತೆ, ಮ್ಯಾಕ್ಸಿಮಮ್ ನಿಮಗೆ ಒಂದು 1 hour to 1 hour 50 minutes ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಜಾಯ್ನ್ ಆಗ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ತಮ್ನೇಲಲ್ಲಿ ಇರುತ್ತೆ, ಹೋಗಿ ನೋಡಿ. ಅಥವಾ 9113625456 ಅನ್ನುವಂಥ ಒಂದು ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಒಂದು ಸೀಟ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಭಾಳನೇ ಸಣ್ಣ ಮಟ್ಟದ ಒಂದು ಅಮೌಂಟ್ ಆಗಿರುತ್ತೆ ಇದು. ಕನ್ಸಲ್ಟೇಷನ್ಸ್ ಆ್ಯಂಡ್ ಆಲ್ಸೋ ನ್ಯೂಮರಾಲಜಿ ಕ್ಲಾಸಸ್ಸನ್ನು ನೀವು ಕಲಿಬೇಕು ಅಂದರೂ ಇದೇ ನಂಬರಿಗೆ ನೀವು ಕಾಲ್ ಮಾಡಿ ಕನ್ಸಲ್ಟೇಷನ್ಸನ್ನು ತೊಗೊಳ್ಳಿ. ಹಾಗೆ ಅಪಾಯಿಂಟ್ಮೆಂಟ್ಸ್ ಸ್ವಲ್ಪ ಡಿಲೇ ಆಗುತ್ತೆ, ಬಿಕಾಸ್ ಬಿಫೋರ್ ದಟ್ ಒಂದಷ್ಟು ಜನಗಳು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳುವಂಥದ್ದು ಉತ್ತಮ. ತುಂಬ ಅರ್ಜೆಂಟ್ ಮಾಡ್ಕೊಳ್ಬೇಡಿ, ಬಿಕಾಸ್ ಯಾವುದೇ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಮಗೂ ಹೇಳೋದಕ್ಕೆ ಸಮಯದ ಒಂದು ಅಭಾವ ಅಂತ ಇರುತ್ತೆ. ನಾವು ಏನನ್ನೇ ವಿಚಾರಗಳನ್ನು ತಿಳ್ಕೊಂಡ್ರೂ ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಸ್ವಲ್ಪ ನಮಗೆ ಟೈಮ್ ಅನ್ನುವಂಥದ್ದು ಇರಬೇಕಾಗತ್ತೆ. ಸೊ ಬಿಡುವು ಅಂತ ಇದ್ದಾಗ ಚೆನ್ನಾಗಿ ನೀವು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಸ್, ಎಲ್ಲ ವಿಚಾರಗಳು ನಿಮಗೆ ಯೂಸ್ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ತಪ್ಪದೆ ಈ 12/12 ಪೋರ್ಟಲ್ 2024 ಕಡೆಯ ಒಂದು ಮ್ಯಾನಿಫೆಸ್ಟನ್ನು ಮಾಡ್ಕೊಳ್ಳಿ. 2025 ಎಲ್ರಿಗೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಕೊಡಲಿ, ನಿಮ್ಮ ಆಸೆ ಕನಸುಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆಯಿಂದ ಸಾಕಷ್ಟು ಜನ ವಿಶಸ್ ಮಾಡ್ತಾ ಇದ್ದೀರಿ ನನ್ನ ಹುಟ್ಟುದಬ್ಬ ಅಂತ ಹೇಳಿ. ತುಂಬ ಹೃದಯದ ಧನ್ಯವಾದಗಳು. ಸಾಕಷ್ಟು ಒಂದು ಥ್ಯಾಂಕ್ ಯು ಹೇಳ್ತೀನಿ ನಾನು ಭಗವಂತನಿಗೆ. ಜನರ ಪ್ರೀತಿ ಗಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ನಾವು ಕೊಡುವಂಥ ಒಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಪಾಲಿಸಿ ಸಾಕಷ್ಟು ಒಂದು ಉತ್ತಮವಾದ ಫಲಗಳನ್ನು ಪಡ್ಕೊಂಡು, ಸೊ ಅದರಿಂದ ನಮಗೆ ಪ್ರೀತಿಯನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಒಂದು ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಧನ್ಯವಾದಗಳು.